ಬರಗಾಲ, ಧೂಳು, ವಲಸೆ ಎಂಬ ಮಾತುಗಳಿಗೆ ಹೆಸರುವಾಸಿಯಾಗಿದ್ದಂಥ ವಿಜಯಪುರ ಜಿಲ್ಲೆ ಈಗ ಹಸಿರು ಕ್ರಾಂತಿಯ ಜೊತೆಗೆ ಮತ್ತೊಂದು ಹೊಸ ಕ್ರಾಂತಿಯತ್ತ ಹೆಜ್ಜೆ ಇಟ್ಟಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಕ್ಷೀರ ಕ್ರಾಂತಿಗೆ ಮಹತ್ವದ ಹೆಜ್ಜೆ. ಆಧುನಿಕ ಹೈನುಗಾರಿಕೆ ತರಬೇತಿ. ಮಳೆಗಾಗಿ ಆಕಾಶದತ್ತ ನೋಡ್ತಾ ಇದ್ದ ವಿಜಯಪುರದ ರೈತರು ಈಗ ಹೈನುಗಾರಿಕೆಯಿಂದ ಹೊಸ ಬದುಕು ಕಟ್ಟಿಕೊಳ್ತಾ ಇದ್ದಾರೆ. ಬಬಲೇಶ್ವರ ಕ್ಷೇತ್ರದಲ್ಲಿ BLDE, ಅಕ್ಷಯ ಕಲ್ಪ ಹಾಗೂ ಕೃಷಿ ಕಲ್ಪ ಸಂಸ್ಥೆಗಳ ಸಹಯೋಗದಲ್ಲಿ ರೈತರಿಗೆ ಉಚಿತ ಆಧುನಿಕ ಹೈನುಗಾರಿಕೆ ತರಬೇತಿ ನೀಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಕೃಷಿಯ ಜೊತೆಗೆ ಹೈನೋದ್ಯಮಕ್ಕೂ ಆದ್ಯತೆ ನೀಡಲಾಗಿದ್ದು, ನೀಡೋಣಿ, ನಾಗರಾಳ, ಅರ್ಜುನಗಿ, ಕಮಟೆ, ಎಕ್ಕುಂಡಿ ಸೇರಿದಂತೆ ಹಲವು ಗ್ರಾಮಗಳ ರೈತರು ಈ ಯೋಜನೆಯ ಲಾಭವನ್ನು ಪಡಿತಾ ಇದ್ದಾರೆ. ಯೋಜನೆಗಾಗಿ BLDE ಸಂಸ್ಥೆ 5 ವರ್ಷಗಳ ಕಾಲ ವಾರ್ಷಿಕ 50 ಲಕ್ಷ ರೂಪಾಯಿ ನೆರವು ನೀಡ್ತಾ ಇದೆ. ಕೃಷಿಯಿಂದ ನಮಗೆ ಲಾಸ್ ಐತಿ, ಅದು ಇದು ಎಲ್ಲ ಐತಿ. ಯಾವಾಗ ನಮಗೆ ಈ BLDE ಸಂಸ್ಥೆಯಿಂದ MB ಪಾಟೀಲ್ ಸಾಹೇಬರು ಏನಿವಾಗ ಕೈಗಾರಿಕಾ ಸಚಿವರು ಇರ್ತಾರೆ, ಅವರೊಂದು ಈ ಅಕ್ಷಯ ಕಲ್ಪ ಕೃಷಿ ಕಲ್ಪ ಜೊತೆ ಅವ್ರ ಸಹಯೋಗದೊಂದಿಗೆ ರೈತರಿಗೆಲ್ಲ ನಮಗೆ ಟ್ರೈನಿಂಗ್ ಕೊಡಕತ್ತರು. ಯಾವಾಗ ಟ್ರೈನಿಂಗ್ ಕೊಡಕತ್ತರು, ಆ ಟ್ರೈನಿಂಗ್ ನೋಡ್ಕೊಂಡು ಇನ್ಸ್ಪೈರ್ ಆಗಿ ನಾವು ಯಾಕೆ ಇದನ್ನು ಮಾಡಬಾರ್ದು ಅಂತೇಳಿ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಇವತ್ತು ಅದರಿಂದ ನಾವು ಬೆನಿಫಿಟ್ ತೊಗೋತಾ ಇದ್ದೀವಿ. ತುಂಬ ಖುಷಿ ಆಗ್ತಿರೋದು. ಜೊತೆಗೆ ಆ ಕೃಷಿ ಜೊತೆಗೆ ನಾವು ಇವತ್ತು ಅಗ್ರಿಕಲ್ಚರನ್ನು ಆರ್ಗ್ಯಾನಿಕ್ ಫಾರ್ಮಿಂಗಾಗಿ, ಆರ್ಗ್ಯಾನಿಕ್ ಅಗ್ರಿಕಲ್ಚರಾಗಿ ಮಾಡೋದನ್ನು ಇದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತೈತಿ. ಸೊ ಹಾಗಾಗಿ ನಮಗೆಲ್ಲ ಥರ ಉಳಿತಾಯ ಆಗೋದು ಸರ್. ಇವಾಗ ಕೆಮಿಕಲ್ಸನ್ನು ಯೂಸ್ ಮಾಡಿ ಅದೇನೋ ಮಾಡೋದಕ್ಕಿಂತನೂ ಅದೆಲ್ಲನೂ ಬಿಟ್ಟು ಆರ್ಗ್ಯಾನಿಕ್ ಕೃಷಿ ಮಾಡ್ಕೊತ ಅದ್ರ ಜೊತೆಗೆ ಇದು ಹೈನೋದ್ಯಮವನ್ನು ನಾವು ಮಾಡ್ಕೊಂಡಿವಿ ಅಂತಂದರೆ ರೈತರಿಗೆ ಫೈನಾನ್ಷಿಯಲಿ ಯಾವುದೂ ಪ್ರಾಬ್ಲಮ್ ಬರೋಂಗಿಲ್ಲ. ವೈಜ್ಞಾನಿಕ ವಿಧಾನದಲ್ಲಿ ಹಸುಗಳ ಆರೈಕೆ, ಗುಣಮಟ್ಟದ ಮೇವು, ಸ್ವಚ್ಛತೆ ಹಾಗೂ ಆರೋಗ್ಯ ನಿರ್ವಹಣೆಗೆ ಒತ್ತು ನೀಡಿದ ಪರಿಣಾಮ ಹಾಲಿನ ಉತ್ಪಾದನೆ ದುಪ್ಪಟ್ಟಾಗಿದೆ. ಈಗಾಗಲೇ 100ಕ್ಕೂ ಹೆಚ್ಚು ರೈತರ ಕುಟುಂಬಗಳು ಹೈನೋದ್ಯಮದಲ್ಲಿ ಯಶಸ್ಸು ಕಂಡಿದ್ದು, ಕೆಲವರು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಸ್ತಾ ಇದ್ದಾರೆ. ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಕೊಂಡೂರು ದಂಪತಿ 15 ಹಸುಗಳನ್ನು ಸಾಕಿ ತಿಂಗಳಿಗೆ ಸುಮಾರು 2.5 ಲಕ್ಷ ರೂಪಾಯಿ ವಹಿವಾಟು ನಡೆಸ್ತಾ ಇದ್ದಾರೆ. ಇದೇ ರೀತಿ ಶಿಕ್ಷಕ ವೃತ್ತಿ ತೊರೆದು ಹೈನುಗಾರಿಕೆಗೆ ಬಂದ ರೈತರು ಯಶಸ್ಸಿನ ಹಾದಿಯಲ್ಲಿದ್ದಾರೆ. ನಾವು ಪ್ರತಿಯೊಂದು ರೈತರಿಗೆ ದಿನ ಬೆಳಗ್ಗೆ ಮಿಲ್ಕಿಂಗ್ ಅವರ್ಸಲ್ಲಿ ಹೋಗಿ ಮತ್ತು ನಾನ್ ಮಿಲ್ಕಿಂಗ್ ಅವರ್ಸಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ. ಇದರಿಂದ ನಾವೀಗ ಬಸನವ್ರು ಹೇಳ್ದಂಗೆ 150 ಜನ ಫಾರ್ಮರ್ಸಲ್ಲಿ ಸರಿಸುಮಾರು 40% ಮಂದಿದು ಆದಾಯ 30ರಿಂದ 35 ಸಾವಿರ ತನಕ ಜಾಸ್ತಿ ಆಗಿದೆ ತಿಂಗಳಿಗೆ. ಒಂದು 4ರಿಂದ 5 ಮಂದಿದು ವಾರ್ಷಿಕ ತಿಂಗಳದ ಆದಾಯ 1 ಲಕ್ಷದ ಮೇಲೆ ದಾಟಿದೆ. ಸೊ ಈ ಪ್ರೋಗ್ರಾಮ್ ನಮಗೆ ಮುಂದೆ 5 ವರ್ಷದಲ್ಲಿ ಬೇರೆ ಬೇರೆ ಹಳ್ಳಿಯಲ್ಲೂ ಮಾಡಬೇಕಂತ ಆಸೆ ಇದೆ. ಹೈನುಗಾರಿಕೆಯನ್ನ ಕೃಷಿಯೊಂದಿಗೆ ಜೋಡಿಸಿ ಗ್ರಾಮೀಣ ಕುಟುಂಬಗಳ ಆದಾಯ ಹೆಚ್ಚಿಸುವ ಗುರಿ ಹೊಂದಿದೆ. ಆರಂಭವಾದ ಈ ಯೋಜನೆಯನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೈತರಿಗೆ ವಿಸ್ತರಿಸಲು ಸಿದ್ಧತೆ ನಡೆದಿದೆ. ಬರದ ನಾಡು ಎಂದೇ ಗುರುತಿಸಿಕೊಂಡಿದ್ದ